ಬಾ ಸುಮ್ಮನೆ. ನಾನು ಸ್ಟಾರ್ಟಿಂಗು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು ನಿಮ್ಮ ಚಿತ್ರದುರ್ಗದ ಹುಡುಗಿ ಅಂತ ಅಷ್ಟೇ ಹೇಳಿದ್ದು. ತೆಲುಗುಲ್ಲಿ ಹಾಕ್ಬಿಟ್ಟಿದ್ದಾರೆ. ನಿಮ್ಮ ಮನು ಬಗ್ಗೆ 2 ಲೈನ್ಸ್ ಹೇಳಿ. ನಿಮ್ಮ ಬ್ರದರ್ ಹೇಗಿದ್ದಾರೆ ಸಿಸ್ಟರ್, ಪ್ಲೀಸ್ ರಿಪ್ಲೈ ಮಾಡಿ. ಅದೆಲ್ಲ ನನಗೆ ಇದೆ, ಬಟ್ ಅಂದರೆ ಮಾತಾಡಬಾರ್ದು, ಅದನ್ನೆಲ್ಲ ನಾನು ಮಾತಾಡಲ್ಲ. ಬಟ್ ಒಂದಲ್ಲ ಒಂದಿನ ಅದನ್ನು ನಾವು ಅವ್ರಿಗೆ ಆನ್ಸರ್ ಕೊಡ್ತೀನಿ. ನಿಮ್ಮ ಫಸ್ಟ್ ಯೂಟ್ಯೂಬ್ ಅರ್ನಿಂಗ್ಸ್ ನೀವು ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ಬೋದು ಅಲ್ವಾ. ನೆಕ್ಸ್ಟು ವೈಶು ಪಾಟೀಲ್ ಅಂತೆ. ನಿಮ್ಮದು ಲವ್ ಮ್ಯಾರೇಜಾ? ಹೌದು, ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜು. ಸಂಗೀತ ಸಾಲಿಮಠ್ ಅಂತೆ. ನಿಮ್ಮದು ಎಷ್ಟು ವರ್ಷದ ಲವ್? 4 years ಆಯಿತು. ಸುಷ್ಮಿತಾ ಪೂಜಾರಿ, ಎಷ್ಟು ವರ್ಷ ಲವ್ ಮಾಡಿದ್ರಿ? ನಿಮ್ಮ ಜೋಡಿ ಚೆನ್ನಾಗಿದೆ. 4 years. ಸೊ ನಮ್ಮ ಜೋಡಿ ಚೆನ್ನಾಗಿದೆ ಅಂತ ಹೇಳಿದರೆ ಥ್ಯಾಂಕ್ ಯು ಸೋ ಮಚ್. ಇದ್ಯಾರಿದು 00 ಸ್ಟೋಲೆನ್ ಇಲ್ಲಿದೆಯಲ್ಲ ಕುಡಿ. ಇದು 00 ಸ್ಟೋಲೆನ್ ಹಾರ್ಟ್ ಅಂತೆ. ಲವ್ ಸ್ಟೋರಿ ಲಾಗ್ ಪ್ಲೀಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಲವ್ ಸ್ಟೋರಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಮಂಜುಳಾ ಭಾಸ್ಕರ್ ಡಾರ್ಲಿಂಗ್ಸ್ ಅಂತ ಹಾಕಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಅನು ಮಾಲಿಮಠ್ ಅಂತ ಇದೆ. ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ? ನಿಮ್ಮ ಅತ್ತೆ ಮಾವ ಇಲ್ವಾ? ನಮ್ಮ ಹಸ್ಬೆಂಡು ಅವ್ರ ಚಿಕ್ಕಪ್ಪರದು ವೈನ್ ಶಾಪಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಅತ್ತೆ ಇದ್ದಾರೆ, ಮಾವ ಇಲ್ಲ. ನೆಕ್ಸ್ಟು ಗೌರಿ BM ಹಲೋ ಅಂತ ಹಾಕಿದ್ದಾರೆ, ಹಾಯ್. ನೆಕ್ಸ್ಟು ಬಿಂದು ಗೌಡ, ನಿಮ್ಮ ಲವ್ ಸ್ಟಾರ್ಟ್ ಆಗಿ ಡೇಟ್ ಹೇಳಿ. ಯಾವಾಗ? ಅಕ್ಟೋಬರಲ್ಲಿ 13 ಇರ್ಬೇಕು ಮೇ ಬಿ, ನನಗೆ ಗೊತ್ತಿಲ್ಲ. ಅವತ್ತೊಂದು ವಿಡಿಯೋ ನಾನು ಪೋಸ್ಟ್ ಮಾಡಿದ್ದೆ, ಅದು ನೆನಪೈತೆ ನನಗೆ. ಸರಿ. ಪ್ರಿಯದರ್ಶಿನಿ ಹಲೋ ಅಕ್ಕ, ಹಾಯ್. ನೆಕ್ಸ್ಟು ಸುಷ್ಮಾ ಬಿ ಅವರು, ಅಕ್ಕ ನಿಮ್ಮ ಲವ್ ಸ್ಟೋರಿ ಹೇಳಿ. ತುಂಬ ಜನ ಬರೀ ಲವ್ ಸ್ಟೋರಿ ಇದೆ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದೇನಿದು? ರೇಣುಕಾ ಅಕ್ಕ ಸ್ವಲ್ಪ ದಪ್ಪ ಆಗಿ, ಜಸ್ಟ್ ಫಾರ್ ಜೋಕ್. ನಾನು ಆ್ಯಕ್ಚುಲಿ ಮುಂಚೆ 47 ಇದ್ದಿದ್ದು, ನಾನು 47 kg ಇದ್ದಿದ್ದು. ನಾನು ಡಿಪ್ಲೊಮಾ ಕಂಪ್ಲೀಟ್ ಮಾಡಿ ಜಾಬ್ ಮಾಡ್ತಿದ್ದೆ, ಆಯಿತಾ. ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದೆ. ನನಗೆ ಅವಾಗ ನೈಟ್ ಶಿಫ್ಟೆಲ್ಲ ಇರ್ತಿತ್ತು. ನೈಟ್ ಶಿಫ್ಟು, ಮಾರ್ನಿಂಗ್ ಶಿಫ್ಟು, ಸೆಕೆಂಡ್ ಶಿಫ್ಟು, 3 ಶಿಫ್ಟ್ ಇರ್ತಿತ್ತು. ಸೊ ಹಾಗಾಗಿ ಅಲ್ಲಿ ಫುಡ್ ಕೂಡ ಅಡ್ಜಸ್ಟ್ ಆಗಲಿಲ್ಲ ನನಗೆ. ಆವಾಗಲೇ ನಾನು ವೀಕ್ ಆಗಿದ್ದು. ಅವಾಗಿಂದ ಇವಾಗಲೂ ತಿಂತಾಯಿದ್ದೀನಿ, ದಪ್ಪನೇ ಆಗ್ತಿಲ್ಲ. ತಿಂತಾನೆ ಇರ್ತೀನಿ, ದಪ್ಪ ಆಗಲೇಬೇಕು ಅಂತ ತಿಂತಾನೆ ಇರ್ತೀನಿ, ಬಟ್ ದಪ್ಪ ಆಗ್ತಿಲ್ಲ. ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಹೇಳ್ರಿ, ನನ್ನ ಪ್ರಾಬ್ಲಮ್ ಅಲ್ಲ ಅದು. ಪ್ರತೀಕ್ಷಾ, ನಾನು ಚಿತ್ರದುರ್ಗ ಮ್ಯಾಮ್. ಚಿತ್ರದುರ್ಗ ಬಗ್ಗೆ ಹೇಳಿ. ಚಿತ್ರದುರ್ಗ ಬಗ್ಗೆ ಏನು ಹೇಳೋದು, ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ಊರು. ತುಂಬ ಚೆನ್ನಾಗಿದೆ, ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿನ ಜನ ಅಷ್ಟೇ ತುಂಬಾ ಒಳ್ಳೆಯವರು, ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಸ್ಟಾರ್ಟಿಂಗು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು ನಿಮ್ಮ ಚಿತ್ರದುರ್ಗದ ಹುಡುಗಿ ಅಂತ ಅಷ್ಟೇ ಹೇಳಿದ್ದು. ಸ್ಟಾರ್ಟ್ ಆಯಿತು ನೋಡಿ ಹಂಗೆ ಸಪೋರ್ಟು. ಹೆಂಗೆ ಸ್ಟಾರ್ಟ್ ಆಯ್ತು ಅಂದ್ರೆ, ನಮ್ಮ ದುರ್ಗದ ಜನ ಅಷ್ಟೇ, ಯಾರನ್ನಾದ್ರೂ ಬೇಗ ಒಬ್ಬರನ್ನ ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ ಅಂತಂದರೆ ಅವ್ರಿಗೆ ತುಂಬಾ ಲವ್ ಮತ್ತು ಸಪೋರ್ಟ್ನ ಕೊಡ್ತಾರೆ. ಸೊ ಅಂಥ ಒಳ್ಳೆ ಜನ. ದುರ್ಗನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ವೆದರ್ ಮಾತ್ರ ಚೆನ್ನಾಗಿದೆ. ಈ ಟೈಮಲ್ಲಿ ಹೋಗ್ರಿ, ವೆದರ್ ಮಸ್ತಾಗಿರುತ್ತೆ. ಅಭಿಷೇಕ್ BH, ಅಕ್ಕ ಸಿಹಿ ಸುದ್ದಿ ಯಾವಾಗ ಕೊಡ್ತೀರಾ? ಪಂಚಮಿ ಹಬ್ಬಕ್ಕೆ ಬರ್ರಿ. ಲಡ್ಡು ಏನದು ಉಂಡೆ? ಆ ಉಂಡೆ ಕೊಡ್ತೀವಿ, ಓಕೆನಾ. ಸಿಹಿ ಸುದ್ದಿ ಇನ್ನೂ ನಮಗೂ ಐಡಿಯಾ ಇಲ್ಲ, ಓಕೆನಾ. ನೆಕ್ಸ್ಟು ಮೌನೇಶ್ G, ಅಕ್ಕ ನೀವು ರೀಲ್ಸ್ ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ತೀರಾ ಅಂತ. ಮನೆ ಕೆಲಸ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಕಸ ಹೊಡಿತೀನಿ, ನೆಲ ಒರೆಸ್ತೀನಿ, ಬಟ್ಟೆ ತೊಳಿತೀನಿ, ಮತ್ತು ಊಟ ಮಾಡ್ತೀನಿ. ಹೌದು, ಇವ್ರ ತಲೆನೂ ತಿಂತಿಲ್ಲ, ಇಷ್ಟೆಲ್ಲ ಕೆಲಸ ಇದ್ದಾವೆ. ನಾನು ಬರೀ ರೀಲ್ಸ್ ಮಾಡ್ಕೊಂಡಿರ್ತೀನಿ ಅಂತ ಹೆಂಗೆ ಅನ್ಕೊಂತೀರಾ? ಮನೆ ಕೆಲಸನೂ ತುಂಬ ಇರ್ತವೆ, ಓಕೆನಾ. ಆ ಗ್ಯಾಪಲ್ಲಿ ಒಂದು ರೀಲ್ಸ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟು ಮಹಿ, ಹೌ ಓಲ್ಡ್ ಆರ್ ಯು? ನನಗೆ ವಯಸ್ಸು ಹೇಳ್ಬಾರ್ದು ಅನಿಸುತ್ತೆ, ಹೇಳೋಣ. ನನಗೆ 23, ಓಕೆನಾ. ನನಗೆ 23. ನೆಕ್ಸ್ಟು ಗೌರಿ KA, ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಲಾಗ್ ಮಾಡಿ. ಖಂಡಿತ ಮಾಡೋಣ. ನೆಕ್ಸ್ಟು ಹಂಸ, ನಿಮ್ಮಿಬ್ಬರಲ್ಲಿ ಯಾರು ಫಸ್ಟು ಐ ಲವ್ ಯು ಅಂತ ಹೇಳಿದ್ದು? ಹೇಳಿಲ್ಲ ಅನಿಸುತ್ತೆ, ಮೇ ಬಿ ಇಬ್ಬರಲ್ಲಿ ಒಬ್ರಿಗೊಬ್ರು ಹೇಳ್ಕೊಂಡಿಲ್ಲ, ಅಂದರೆ ಆಮೇಲೆ ಹೇಳಿದ್ದೀವಿ ಅನಿಸುತ್ತೆ. ಸ್ಟಾರ್ಟಿಂಗ್ ಯಾರೂ ಹೇಳ್ಕೊಂಡಿಲ್ಲ, ಇಬ್ಬರನ್ನೂ ಹೇಳ್ಕೊಂಡಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ನೆಕ್ಸ್ಟು ಇನ್ನೋಸೆಂಟ್ ಬಾಯ್ ರಾಖಿ, ನೀವು ಯಾಕೆ ಅಷ್ಟೊಂದು ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನನಗೂ ಗೊತ್ತಿಲ್ಲ ಯಾಕೆ ಇಷ್ಟು ಚೆನ್ನಾಗಿದ್ದೀನಿ ನಾನು ಅಂತ. ನೆಕ್ಸ್ಟು ತಿಪ್ಪೇಶ್ ರೂಪ, ನಿಮ್ಮ ಸ್ಯಾರಿ ಲಿಂಕ್ ಸೆಂಡ್ ಮಾಡಿ. ಅದು ಆನ್ಲೈನ್ದಲ್ಲ, ಆಫ್ಲೈನ್ ಸ್ಯಾರಿ.
ನೆಕ್ಸ್ಟು ಕ್ಯೂಟ್ ಪ್ರಿನ್ಸಸ್ ದಿಶಾ, ವಾಟ್ ಈಸ್ ಯುವರ್ ಏಜ್ ಆ್ಯಂಡ್ ಅಣ್ಣಂಗೆ ಏಜು? ನನಗೆ 23, ಇವ್ರಿಗೆ 25 ಅಲ್ವಾ? ಹಾಂ, 2 ಇಯರ್ಸ್ ಡಿಫ್ರೆನ್ಸ್ ಇದೆ ಇಬ್ಬರಿಗೂ. ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟು ಭುವನಿ, ನಿಮ್ಮ ಇಬ್ಬರ ಲವ್ ಸ್ಟೋರಿ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪೂಜಾ ಆಚಾರ್, ನಿಮ್ಮ ಲವ್ ಸ್ಟೋರಿ ಲಾಗ್ ಬೇಕು, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ರಿಗೂ ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಮ್ಮ ಲವ್ ಸ್ಟೋರಿ ಲಾಗ್ನ ಮಾಡ್ತೀವಿ. ಇಷ್ಟು ಜನ ಕೇಳಿದ್ದಾರೆ ಅಂತಂದರೆ ಖಂಡಿತ ಮಾಡೇ ಮಾಡ್ತೀವಿ. ಇವ್ರು ಮಾಡಲ್ಲ ಅಂದರೂ ಫೋರ್ಸ್ ಮಾಡಿ ಮಾಡಿಸ್ತೀನಿ, ಓಕೆನಾ? ಓಹ್, ತೆಲುಗುಲ್ಲಿ ಹಾಕ್ಬಿಟ್ಟಿದ್ದಾರೆ. ವೀರೇಶ್ ಯುಗರ್ ಅಂತ ಏನೋ ಹಾಕಿದ್ದಾರೆ ತೆಲುಗಲ್ಲಿ. ಓದ್ತೀನಿ, ಸ್ವಲ್ಪ ಓದ್ತೀನಿ. మీరు వాళ్ళ అందంగా ఉన్నారు, మీ వడియాస రాజు మస్తున్నాను. నిజವಾಗ್ಲೂ ಅರ್ಥ ಆಗಲಿಲ್ಲ, ಮೇಗ್ಲು ದಂದ್ಲು ಏನು ಅರ್ಥ ಆಯ್ತು ಅಷ್ಟೇ. మీరు వాళ్ళ ಅಂದಂగా ఉన్నారు, ನೀವಿಬ್ಬರು ಚೆನ್ನಾಗಿದ್ದೀರಾ, ಅಂದರೆ ಅಂದವಾಗಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಮೀ ಇದ್ದ ಇಡಿಯಾಸ, ನಾನು ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್, ಏನೇ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್. ಓಕೆ. ಡ್ಯಾನ್ಸಿಂಗ್ ಕ್ವೀನ್ ಪ್ರತೀಕ್ಷಾ, ನೀವಿಬ್ಬರು ಏನು ಓದಿದ್ದೀರಾ? ನಾನು ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗು, ಇವರು ಸೆಕೆಂಡ್ PUC. ಶ್ರಾವಣಿ ಪಾಳೆಗಾರ್, ಅಕ್ಕ ಕ್ವಶನ್ ಏನಿಲ್ಲ, ನೀವಂದರೆ ತುಂಬ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ನನಗೂ ಕೂಡ ಅಷ್ಟೇ, ನೀವಂದರೆ ತುಂಬ ಇಷ್ಟ. ಚಿನ್ನು RS, ಕಲಬುರ್ಗಿಗೆ ಯಾವಾಗ ಬರ್ತೀರಾ ನೀವು? ಬರೋಣ, ಖಂಡಿತ ಬರೋಣ, ಟೈಮ್ ಬರಲಿ, ಖಂಡಿತ ಅಲ್ಲಿಗೂ ಕಲಬುರ್ಗಿಗೂ ಬರ್ತೀನಿ. ನೆಕ್ಸ್ಟು ಶ್ವೇತಾ ಲಾಕ್ಸ್, ನಾನು ದಾವಣಗೆರೆ ಹುಡುಗಿ, ನಿಮ್ಮನ್ನ ಮೀಟ್ ಆಗಬೇಕು ಒನ್ ಟೈಮ್. ಖಂಡಿತ ಆಗೋಣ, ಖಂಡಿತ ಟೈಮ್ ಬರಲಿ, ಖಂಡಿತ ಮೀಟ್ ಆಗೋಣ, ಓಕೆನಾ? ನೆಕ್ಸ್ಟು ತೇಜು ಶಶಿ, ನಿಮ್ಮ ವಿಲೇಜ್ ಯಾವುದು? ನಮ್ಮದು ದಾವಣಗೆರೆ ಹತ್ರ ಹದಡಿ. ಇವರು ಶ್ವೇತಾ ಲಾಕ್ಸ್, ನಾನೆಲ್ಲ ನೋಡಿದ್ದೀನಿ ಇವ್ರನ್ನ. ಮೇ ಬಿ ಒಂದು ರೀಲ್ ಬಂದಿತ್ತು ಅನಿಸುತ್ತೆ ಇವ್ರದ್ದು ನನಗೆ. ಉಚ್ಚಂಗಿದುರ್ಗದಲ್ಲೇನೋ ಮೇ ಬಿ ಲಾಗ್ ಮಾಡಿದರು ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್, ಮೀಟ್ ಆಗೋಣ. ಸೊ ಚೆನ್ನಾಗಿ ಲಾಗ್ ಮಾಡ್ತಾಯಿದ್ದೀರಾ, ಕಂಟಿನ್ಯೂ ಮಾಡಿ, ಎಲ್ಲ ಒಳ್ಳೆಯದಾಗಲಿ. ಏಮೋ ZZZ, ನಿಮ್ಮ ಮನು ಬಗ್ಗೆ 2 ಲೈನ್ಸ್ ಹೇಳಿ. ನಮ್ಮ ಮನು ಬಗ್ಗೆ ಏನು ಹೇಳೋದು? ಮನು ಒಂಚೂರು ಮುಂದಕ್ಕೆ ಬಾ, ಅದು ಕಾಲರಿಂದೇನೋ ಇದಾಗಿದೆ ಅನ್ಸುತ್ತೆ. ನಮ್ಮ ಮನು ಬಗ್ಗೆ ಏನು ಹೇಳೋದು? ಅವ್ರಂದ್ರೆ ನಂಗೆ ತುಂಬ ಇಷ್ಟ. ಹಾಂ, ಅವ್ರಂದ್ರೆ ನನಗೆ ತುಂಬ ಇಷ್ಟ, ಓಕೆನಾ? ಅವ್ರು ನಂಗೆ ತುಂಬ ಇಷ್ಟ ಇರೋದಕ್ಕೆ ನಾನು ಅವ್ರನ್ನ ಮದುವೆ ಆಗಿರೋದು. 2ನೇ ಲೈನ್ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ. ಹಾಗೆ ಹಿಂಗೆ ನಮ್ಮ ಪ್ರಾಣ ಅದು ಅಂತ ಎಲ್ಲ ಏನಿಲ್ಲ, ತುಂಬ ಇಷ್ಟಪಡ್ತೀನಿ. ಸೊ ತುಂಬ ಇಷ್ಟಪಡೋದಕ್ಕೆ ಮದುವೆ ಆಗ್ತೀನಿ ಅಷ್ಟೇ. ನೆಕ್ಸ್ಟು ಕನ್ನಡತಿ SP, ಬೇಬಿ ಯಾವಾಗ ಮಾಡ್ಕೋತೀರ? ಪ್ಲ್ಯಾನ್ ಇಲ್ಲ, ಆದಮೇಲೆ ಹೇಳ್ತೀನಿ. ಡಾಟರ್ ಆಫ್ ತಿಪ್ಪೇರುದ್ರ ಅಂತ ಇದೆ ಯೂಸರ್ ನೇಮು. ಫೇವ್ರೆಟ್ ಕಪಲ್ ಫಾರ್ ಮೀ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಡಾಟರ್ ಆಫ್ ತಿಪ್ಪೇರುದ್ರ, ಅದೇ ನೆಕ್ಸ್ಟ್ ಅವ್ರಿಗೆ ಅಕ್ಕ ಫಾಲೋ ಮೀ ಪ್ಲೀಸ್, ನಾವು ದುರ್ಗದವರೇ, ನಾವು ಕೂಡ ಆ್ಯಂಡ್ ನಿಮ್ಮ ಎಲ್ಲ ಕಂಟೆಂಟ್ ಆರ್ ರೀಲ್ಸ್ ಸೂಪರ್ ಮೇಡ್ ಫಾರ್ ಅಂತ ಅಷ್ಟೇ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟು ಹೇ ಬಟರ್ಫ್ಲೈ, ಹೇಗಿದ್ದೀರಾ ಅಕ್ಕ? ಥ್ಯಾಂಕ್ ಯು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸಂಜು, ನಾವು ನೆನಪಿದ್ದೀವ ಅಕ್ಕ? ನೀವು ನಮ್ಮ ಸಂಜು ಅಲ್ಲ? ಕಣಪ್ಪ, ನೆನಪದಿಯಾ? ನಾವು ನೆನಪದಿವ ನಿನಗೆ. ಸೋ ಸ್ವೀಟ್ ಅಪ್ಪು, ನಿಮ್ಮ ಬ್ರದರ್ ಹೇಗಿದ್ದಾರೆ ಸಿಸ್ಟರ್? ಪ್ಲೀಸ್ ರಿಪ್ಲೈ ಮಾಡಿ. ಬಾರೋ ಇಲ್ಲಿ. ನನಗೆ ಬ್ರದರ್ಸ್ ಅಂದರೆ ತುಂಬ ಇದ್ದಾರೆ. ಇಲ್ಲೊಂದು ನಮ್ಮ ಸ್ವಂತ ಬ್ರದರ್ ಒಬ್ರು ಇದ್ದಾರೆ, ಇಲ್ಲಿ ಒಂದು 2 ಬ್ರದರ್ಸ್. ನಿಮ್ಮ ಬ್ರದರ್ ಹೇಗಿದ್ದಾರೆ ಅಂತ ಮೆಸೇಜ್ ಮಾಡಿದ್ದಾರೆ ನನಗೆ. ಇದನ್ನು ನೋಡ್ರಿ, ಇಲ್ಲಿ ಕುತ್ಕ ಕೆಳಗೆ. ಈ ಕಡೆ ಸರ್ಕಾರಿ ತಡಿ, ನಾನು ಆ ಕಡೆಗೆ ಹೋಗ್ತೀನಿ. ಎಂತ ನಿಮ್ಮ ಬ್ರದರ್ ಹೇಗಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲ, ಚೆನ್ನಾಗಿಲ್ಲ. ಯಾಕೆ? ಸುಮ್ಮನೆ ಬೆಳಗ್ಗಿಂದ ಸ್ನಾನ ಮಾಡಿದ್ದೆ, ಮಕ್ಕಂಡಿದ್ದೆ, ಅದಕ್ಕೆ ಚೆನ್ನಾಗಿಲ್ಲ. ಬೆಳಗ್ಗೆನ ಮಕ್ಕಂಡ್ರೆ ಹಿಂಗೆ ಆಗೋದು. ನಿಮ್ಮ ಬ್ರದರ್ ಹೇಗಿದ್ದಾರೆ ಅಂತ ಚೆನ್ನಾಗಿದ್ದಾನೆ ನೋಡೋಕ್ಕೆ, ಸ್ವಲ್ಪ ಬ್ಲ್ಯಾಕ್ ಇದ್ದಾನೆ ಅಷ್ಟೇ. MS ಗ್ಲಿಟರ್, who gave you support to do this much content creation and inspired you to do this, so please. ಅಂದರೆ ನಿಮಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಹಾಗೆ
ನಿಮಗೆ ಈ ಕಂಟೆಂಟ್ ಕ್ರಿಯೇಷನ್ನ ಮಾಡೋಕ್ಕೆ ಯಾರು ಇನ್ಸ್ಪಿರೇಷನ್ ಅಂತ? ಇನ್ಸ್ಪಿರೇಷನ್ ಅಂತ ಯಾರಿಲ್ಲಲ್ಲ. ಪಕ್ಕದಾಗಿದ್ದಾರಲ್ಲ ಅವರೇ ಇನ್ಸ್ಪಿರೇಷನ್. ಹಾಂ, ಅಂದರೆ ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ಕೆ ಇನ್ಸ್ಪಿರೇಷನ್. ಸಪೋರ್ಟ್ ಅಂದರೆ ಇವರೇ, ನಿಜ. ಇವ್ರು ನನ್ನ ತಮ್ಮರು, ಇವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಇವ್ರ ಫ್ಯಾಮಿಲಿನೂ ಅಷ್ಟೇ, ಇವ್ರ ಅಮ್ಮ ಆದರೂ ಅಷ್ಟೇ ನಂಗೆ ವೀಡಿಯೋಸ್ ಮಾಡೋಕ್ಕೆ ಏನೂ ಹೇಳಲ್ಲ, ತುಂಬ ಸಪೋರ್ಟ್ ಮಾಡ್ತಾರೆ. ಇವರೆಲ್ಲರೂ ಸಪೋರ್ಟ್ ಇದೆ ನನಗೆ. ಸೊ ಇನ್ಸ್ಪಿರೇಷನ್ ಅಂತಂದರೆ ಇನ್ಸ್ಪಿರೇಷನ್ ಯಾರೂ ಇಲ್ಲ ಅನ್ಸೋದೆ. ನಾನು ಯಾರನ್ನೂ ಇನ್ಸ್ಪಿರೇಷನ್ ಆಗಿ ಅಂದರೆ ನೋಡ್ತೀನಿ, ಎಲ್ಲರೂ ವೀಡಿಯೋಸ್ ನೋಡ್ತೀನಿ, ಎಲ್ಲರೂ ಹೇಳೋದನ್ನು ಕೇಳ್ತೀನಿ, ನನಗೇನು ಅನಿಸುತ್ತೋ ಅದು ಮಾಡ್ತೀನಿ ಅಷ್ಟೇ. ತನ್ವಿ ಕಲರ್ ಚಾಲೆಂಜ್ ಮಾಡಿ ಅಕ್ಕ, ಮತ್ತು ಉಡುಪಿಗೆ ವಿಸಿಟ್ ಮಾಡಿ ಅಕ್ಕ, ಅಲ್ಲಿ ಒಂದು ಲಾಗ್ ಮಾಡಿ ಅಲ್ಲಿ ಹೋದ್ರೆ. ಓಕೆ, ಕಲರ್ ಚಾಲೆಂಜ್ ಇವತ್ತು ಬೆಳಗ್ಗೆಯಿಂದ ಇವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಕಲರ್ ಚಾಲೆಂಜ್ ಮಾಡೋಣ, ಒಳ್ಳೊಳ್ಳೆ ಗಿಫ್ಟ್ಸ್ ತೊಗೊಂಬಂದು ಕೊಡು ನನಗೆ. ಬೆಳಗ್ಗೆಯಿಂದ ನನ್ನ ಫೀಡಲ್ಲಿ ಬರೀ ಅದೇ ರೀಲ್ಸ್ ಬರ್ತಾಯಿದ್ದೆ ಕಲರ್ ಚಾಲೆಂಜು ತಾನೇ. ನಾನು ಬೆಳಗ್ಗೆಯಿಂದ ಹೇಳ್ತಿದ್ದೀನಿ ತಾನೆ ನನಗೆ ಕಲರ್ ಚಾಲೆಂಜ್ ಮಾಡೋಣ, ಮಾಡ್ತೀವಿ, ಇಷ್ಟರಲ್ಲೇ ಮಾಡ್ತೀವಿ. ಅದನ್ನು ಒಂದು ಲಾಗ್ ಹಾಕ್ತೀನಿ. ನೀವಿಬ್ಬರು ಬಂದರೆ ಬ್ಲ್ಯಾಕ್ ಆಗ್ತೈತೆ ಕಣೋ, ನಾನು ಒಬ್ಬಳೇ ಇದ್ರೆ ಬೆಳ್ಳಗೆ. ಏ ಬಾ ಸುಮ್ಮನೆ ಕುತ್ಕೊ ಬಾ, ಬರ್ತಿಲ್ಲ. ಹಾಂ, ಕಲರ್ ಚಾಲೆಂಜ್ ಖಂಡಿತ ಮಾಡ್ತೀವಿ. ಉಡುಪಿ ಕಡೆ ಮೊನ್ನೆ ರೀಸೆಂಟಾಗಿ ಬಂದಿದ್ವಿ. ನೆಕ್ಸ್ಟ್ ಬಂದರೆ ಖಂಡಿತವಾಗ್ಲೂ ಲಾಗ್ ಮಾಡ್ತೀನಿ. ತುಂಬ ಹೊತ್ತು ವೀಡಿಯೋ ಮಾಡಿಬಿಟ್ವಲ್ಲ, ಕ್ಯಾಮ್ರಾ ಹೀಟಾಗಿ ಆಫ್ ಆಗಿಬಿಟ್ಟೈತೆ ಅಷ್ಟೇ. ಸೊ ನೆಕ್ಸ್ಟು ಅಮೃತ, ಎಲ್ಲೋ ನಿಮ್ಮ ಲವ್ ಸ್ಟೋರಿ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಂದಿನಿ ನಾಯ್ಕ್, ಪ್ಲೀಸ್ ನಿಮ್ಮ ಲವ್ ಸ್ಟೋರಿ ಹೇಳಿ, ಐ ಆಮ್ ಸೋ ಕ್ಯೂರಿಯಸ್. ಆ್ಯಂಡ್ ನೀವು ಯಾಕೆ ಅಷ್ಟು ಸಿಂಪಲ್ಲಾಗಿ ಮದುವೆ ಆದ್ರಿ? ಖಂಡಿತ ನಮ್ಮ ಲವ್ ಸ್ಟೋರಿ ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಾವು ಯಾಕೆ ಅಷ್ಟು ಸಿಂಪಲ್ಲಾಗಿ ಮದುವೆ ಆಗಿದ್ದು ಅಂತಂದರೆ, ಯಾಕೆಂದರೆ ದುಡ್ಡಿರಲಿಲ್ಲ, ಅದಕ್ಕೆ. ಹಂಗಂತಲ್ಲ, ಅದು ಒಂದು ಪ್ರಾಬ್ಲಮ್. ಆದರೆ ಇತ್ತು, ಏನು ಫುಲ್ಲು ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅನ್ನೋದೇನಿರಲಿಲ್ಲ. ಬಟ್ ನನಗೆ ಆಸೆ ಇತ್ತು ತುಂಬ ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅಂತ. ನನಗೆ ಮುಂಚೆಯಿಂದನೂ ಆಸೆ ಇತ್ತು, ತುಂಬ ಗ್ರ್ಯಾಂಡಾಗಿ ಮದುವೆ ಆಗಬೇಕು, ಚೆನ್ನಾಗಿ ರೆಡಿ ಆಗಬೇಕು ಅಂತ. ಅಂದರೆ ಚೆನ್ನಾಗಿ ರೆಡಿಯಾಗಿದ್ದೆ, ನನ್ನ ಮದುವೆಗೆ ಚೆನ್ನಾಗಿ ರೆಡಿಯಾಗಿದ್ದೆ, ಅದರಲ್ಲೆಲ್ಲ ಕಾಂಪ್ರಮೈಸ್ ಆಗಿಲ್ಲ ನಾನು. ಅಂದರೆ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬರಬೇಕು, ನನ್ನ ಫ್ರೆಂಡ್ಸ್ನೆಲ್ಲ ಕರಿಬೇಕು, ಎಲ್ಲ ಒಂದು ಡ್ರೀಮ್ ಇತ್ತು ನನಗೆ, ಫುಲ್ಲು ಗ್ರ್ಯಾಂಡಾಗಿ ಮದುವೆ ಆಗಬೇಕು ಅಂತ. ಬಟ್ ಆವಾಗ ಸ್ವಲ್ಪ ಅಮೌಂಟಿನ ಇಶ್ಯೂನೋ ಏನೋ ಒಂದು ಅದನ್ನೆಲ್ಲ ತಡೀತು. ಸೊ ಪರವಾಗಿಲ್ಲ, ಇಟ್ಸ್ ಓಕೆ. ಒಂದಲ್ಲ ಒಂದಿನ ನಾನು ಆ ಥರ ನನ್ನ ಫ್ರೆಂಡ್ಸ್ನ, ನಮ್ಮ ಫ್ಯಾಮಿಲಿ, ನಮ್ಮ ರಿಲೇಟಿವ್ಸ್ನೆಲ್ಲ ಕರೆದು ಒಂದು ದೊಡ್ಡದಾಗಿ ಫಂಕ್ಷನ್ ಮಾಡ್ತೀನಿ ನಾನು. ಸೊ ಸಿಂಪಲಾಗಿ ಮದುವೆ ಆಗೋದು ಸ್ವಲ್ಪ ಬೇಜಾರಿದೆ ನನಗೆ. ನಿನಗೆ? ನನಗೇನು ಬೇಜಾರಿಲ್ಲಪ್ಪ. ಅವ್ನಿಗೇನು ಬೇಜಾರಿರಲಿಲ್ಲ, ಬಟ್ ಮಾತ್ರ ದುಡ್ಡಿರಲಿಲ್ಲ, ಅದೇ ಸರಿ ಅನ್ನಿಸ್ತು ಆ ಟೈಮಲ್ಲಿ, ಅದನ್ನೇ ಮಾಡಿದ್ವಿ ಅಷ್ಟೇ. ಸೊ ಹಾಗಾಗಿ ಮತ್ತು ಇವಾಗ ನಾನು ಜಾಸ್ತಿ ವಾದಿ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ, ಇಲ್ಲ ನಂಗೆ ಗ್ರ್ಯಾಂಡಾಗೇ ಮದುವೆ ಆಗಬೇಕು ಅಂತ. ಸೊ ಪರಿಸ್ಥಿತಿ ಹೆಂಗಿರುತ್ತೋ ಹಂಗೆ ಹೊಂದ್ಕೊಂಡು ಹೋಗ್ಬೇಕಷ್ಟೇ. ಪರವಾಗಿಲ್ಲ, ನಾನು ಮುಂದೆ ಒಂದಲ್ಲ ಒಂದಿನ ಮದುವೆ ಅಂತ ಅಲ್ಲ ಅಂದ್ರೂ ನಮ್ಮದು ಒಂದು ಮನೆ ಕಟ್ಸಿನೋ, ಗೃಹ ಪ್ರವೇಶಕ್ಕೆ, ಒಟ್ಟಿನಾಗ ಏನೋ ಒಂದು ಫಂಕ್ಷನ್ನಿಗೆ ನನಗೊಂದು ಡ್ರೀಮ್ ಇದೆ, ಫುಲ್ಲು ಗ್ರ್ಯಾಂಡಾಗಿ ಮಾಡಬೇಕು ಫಂಕ್ಷನ್ನು. ನಾನು ಫುಲ್ ಚೆನ್ನಾಗಿ ರೆಡಿ ಆಗಬೇಕು, ನಮ್ಮ ಮನೆಯವರು ಅಷ್ಟೇ ಫುಲ್ ಚೆನ್ನಾಗಿ ರೆಡಿಯಾಗಿರಬೇಕು. ನಾವೇನು ಕೆಲಸ ಮಾಡಬಾರ್ದು ಅಲ್ಲಿ, ನಮ್ಮ ಫಂಕ್ಷನಲ್ಲಿ ನಾವೇನು ಕೆಲಸ ಮಾಡಬಾರ್ದು, ಎಲ್ಲನೂ ಕೆಲ್ಸಕ್ಕೆ ಮಾಡೋಕ್ಕಂತಲೇ ಭಟ್ರುಗಳ್ನ ಅವ್ರನ್ನೆಲ್ಲ ಇಡಬೇಕು. ನನ್ನ ಫ್ಯಾಮಿಲಿ, ರಿಲೇಟಿವ್ಸು, ಫ್ರೆಂಡ್ಸು ಅವ್ರನ್ನೆಲ್ಲ ಕರಿಬೇಕು. ಅವ್ರು ಅನ್ಕೋಬೇಕು, ನನ್ನ ಮದುವೆಯಲ್ಲಿ ತುಂಬ ಮಾತಾಡಿದ್ದಾರೆ, ಇವನು ಮದುವೆಯಾಗಿ ಏನು ಇದು ಮಾಡ್ತಾಳೆ, ಏನು ಇರೋಳೊಬ್ಬಳು ಮಗಳನ್ನ ಹಂಗೆ ಮದುವೆ ಮಾಡಿದ್ರು, ಹಿಂಗೆ ಮದುವೆ ತುಂಬ ಮಾತಾಡಿದ್ದಾರೆ. ಬಟ್ ಇಟ್ಸ್ ಓಕೆ, ನನಗೆ ಅದ್ರ ಬಗ್ಗೆ ಎಲ್ಲ ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಅದೆಲ್ಲ ನನಗೆ ಇದೆ. ಬಟ್ ಅಂದರೆ ಮಾತಾಡಬಾರ್ದು, ಅದನ್ನೆಲ್ಲ ನಾನು ಮಾತಾಡಲ್ಲ. ಬಟ್ ಒಂದಲ್ಲ ಒಂದಿನ ಅದನ್ನು ನಾವು ಅವ್ರಿಗೆ ಆನ್ಸರ್ ಕೊಡ್ತೀನಿ. ಸುಮ್ಮನೆ ಮಾತಾಡೋದ್ರ ಮೂಲಕ ಏನೂ ಆಗಲ್ಲ. ಬಟ್ ಅದನ್ನು ಆನ್ಸರ್ ಯಾವ ಥರ ಮಾಡಬೇಕು ಅಂತಂದರೆ, ನಾವು ಆ ಥರ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಿ ಅವ್ರನ್ನೆಲ್ಲರೂ ಕರಿಬೇಕು. ಅವರೇ ಅನ್ನಬೇಕು, ಮದುವೆಯಾಗಿ ಇಬ್ಬರೂ ಚೆನ್ನಾಗೇ ದುಡ್ದು ಒಂದೊಳ್ಳೆ ಮನೆ ಕಟ್ಸಿದಾರಪ್ಪ, ಚೆನ್ನಾಗಿ ಮಾಡಿದ್ದಾರೆ ಫಂಕ್ಷನ್ನ ಅಂತಂದು ಅವರೇ ಅನ್ನಬೇಕು. ಸೊ ಅದೊಂದು ಡ್ರೀಮ್ ಇದೆ ನನಗೆ. ಸೊ ಅದಕ್ಕೆ ಮದುವೆ ಸಿಂಪಲಾಗಿ ಸ್ವಲ್ಪ ಬೇಜಾರಿದೆ ನನಗೆ ಅಷ್ಟೇ. ಇಷ್ಟೇ ರೀಸನ್, ನಮ್ಮ ಮದುವೆ ಯಾಕೆ ಸಿಂಪಲಾಗಿ ಆದ್ವಿ ಅಂದರೆ ಇಷ್ಟೇ ರೀಸನ್ನು. ನೆಕ್ಸ್ಟು ನಂದಿತಾ,
ನಂದಿನಿ ಹೆಚ್ಚು ಅಕ್ಕ ನಿಮ್ಮ ಜೋಡಿ ಮಸ್ತ್ ನೀಲೋತಿ ಸಾಂಗ್ಗೆ ಫೋಟೋಸ್ ಪೋಸ್ಟ್ ಮಾಡಿ ತುಂಬ ಇಂಪ್ರೆಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನನಗೂ ಕೂಡ ತುಂಬ ಇಷ್ಟ ಆಗಿಬಿಟ್ಟಿತ್ತು ಅದು ವಿಡಿಯೋ. ಶೂಟ್ ಮಾಡೋಣ ಅದನ್ನೇ ಒಂದು ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಮರ್ತೇ ಹೋಗ್ಬಿಟ್ವಿ, ಟೈಮೇ ಸಾಕಾಗಲಿಲ್ಲ ಅನಿಸುತ್ತೆ. ನೆಕ್ಸ್ಟು ರಚನಾ PM ಅಂತೆ. ವಾಟ್ ಮೇಡ್ ಯು ಚೂಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಡೈಲಿ ಲಾಗ್ಸ್? ಯಾಕೆ ಅಂತಂದರೆ ವಾಟ್ ಮೇಡ್ ಯು ಚೂಸಾ ಏನು ಯಾಕೆ ಇದನ್ನ ಚೂಸ್ ಮಾಡಿದ್ರಿ ಅಂತ. ಹಂಗೆ ಯಾಕೆ ಚೂಸ್ ಮಾಡಿದ್ವಿ ಅಂತಂದರೆ ಅದು ಚೂಸ್ ಮಾಡಿಲ್ಲ, ಹಾಗೆ ಮಾಡಿದ್ದು ವೀಡಿಯೋಸು. ಅವಾಗೇನು ದುಡ್ಡು ಬರ್ತಿತ್ತೆ, ಅದೆಲ್ಲ ದುಡ್ಡು ಮಾಡಬೇಕು ಅಂತೇನು ರೀಲ್ಸ್ ಮಾಡಿರಲಿಲ್ಲ. ಸ್ಟಾರ್ಟ್ ಮಾಡಿದ್ವಿ ಸುಮ್ಮನೆ ಅಷ್ಟೇ ಹಂಗೆ. ನಾವು ಇಷ್ಟೊಂದು ಇಲ್ಲಿ ತನಕ ಬರ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ನಾನಂತೂ ನಿಜವಾಗ್ಲೂ ಅನ್ಕೊಂಡಿದ್ದೆ, ನನಗೆಲ್ಲ ಯಾರು ಫಾಲೋ ಮಾಡ್ತಾರೆ ಅಂತ ಹೇಳ್ತಿದ್ದೆ ನಾನು. ಅದು ಹಾಗೆ ಆಯಿತು, ಸಪೋರ್ಟ್ ಮಾಡ್ತಾರೆ ನಮ್ಮ ಜನ. ಪಿಂಕ್ ಪ್ರಿನ್ಸಸ್, ನೀವು ವೈಟು ನೀವು ವೈಟ್ ಆಗೋಕ್ಕೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿರೋದು ಸಿಸ್? ನಾನು ಆ್ಯಕ್ಚುಲಿ ವೈಟೇ ಇದ್ದೀನಿ, ವೈಟ್ ಆಗೋಕ್ಕೆಲ್ಲ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇಲ್ಲ. ಇವನ್ನಂತೆ ನಿಮಗೆ ಹುಟ್ಟೋ ಮಕ್ಕಳು ಸಹ ನಿಮ್ಮ ಥರ ಲವ್ ಮಾಡಿ ಮದುವೆ ಮಾಡ್ಕೋತೀನಿ ಅಂದರೆ ನೀವು ಒಪ್ಕೋತೀರಾ? ಒಪ್ಕೊಂತೀವಿ. ಇಲ್ಲೇನೋ ಇದೆ. ಒಪ್ಕೋತೀನಿ, ಬಟ್ ನಾನು ಸ್ವಲ್ಪ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀನಿ. ಹುಡುಗ ಹೆಂಗೆ ಅಂದರೆ ನಾನು ಅವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ಹೆಂಗಿದೆ ಅದೆಲ್ಲ ಏನು ನಾನು ಲೆಕ್ಕ ಹಾಕಲ್ಲ. ಬಟ್ ಹುಡುಗ ಒಳ್ಳೆಯವನ, ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾನ ಅನ್ನೋದ್ರ ಮೇಲೆ ನಾನು ಡಿಪೆಂಡ್ ಮಾಡ್ತೀನಿ. ಇವ್ರು ಸುಮ್ಮನೆ ಹೇಳ್ತಾರೆ ಅಂತ ಅನ್ಕೋಬೋದು, ಬಟ್ ನಾನು ಹಾಗೆ ಥಿಂಕ್ ಮಾಡ್ತೀನಿ. ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅದರಲ್ಲೇನಿದೆ, ಮತ್ತೇನಿದೆ, ಮದುವೆ ಮಾಡಿಕೊಡ್ತಿರೋದೆ. ನೆಕ್ಸ್ಟು ಮನು ಉಪ್ಪರ್ ಕಿಂಗ್ ಅಂತೆ. ಅಕ್ಕ ಯಾವಾಗಲೂ ಹೀಗೆ ನಗ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಅವರಿಗೆ ಕುತ್ಕೊಳಕ್ಕಾಗಲಿಲ್ಲ, ಸೊ ಹಾಗಾಗಿ ಅವ್ರು ಹೋದರು. ಸೊ ನಾನು ಕಂಟಿನ್ಯೂ ಮಾಡ್ತೀನಿ. ನಾನು ಇರಬೇಕಾದ್ರೆ ಯಾಕೆ ನಿಮಗೆ ಬೇಜಾರು? ಕಿಟ್ಟು ಇದೇನಿದು TR ಟ್ರರ್ ಅಂತನಾ ಟ್ರರ್ ಅಂತ ಹಾಕಿದ್ದಾರೆ. ನಮ್ಮ ಕಡೆಯಿಂದ ನಿಮಗೆ ಟ್ರರ್. ನೆಕ್ಸ್ಟು ಪ್ರಿಯಾ, ನಿಮ್ಮ ಜೋಡಿ ಸೂಪರ್ ಅಕ್ಕ, ಬಟ್ ನಿಮಗೆ ಆ ಅಣ್ಣನ ಮೇಲೆ ಹೆಂಗೆ ಲವ್ ಆಯಿತು? ಹೆಂಗೆ ಲವ್ ಆಯಿತು ಅಂತಂದರೆ ಹೇಳ್ತೀನಿ, ಲವ್ ಸ್ಟೋರಿ ಲಾಗ್ ಮಾಡ್ತೀನಲ್ಲ ಅದರಲ್ಲೆಲ್ಲ ಹೇಳ್ತೀನಿ. ಯಪ್ಪ ನನಗೆ ಬೇರೆ ಕ್ವಶನ್ಸ್ಗಿಂತ ಬರೀ ಬಂದಿರೋದೆ ನಿಮ್ಮ ಲವ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯಿತು, ಲವ್ ಸ್ಟೋರಿ ಬಗ್ಗೆ ಲಾಗ್ ಮಾಡಿ, ನೀವು ಎಲ್ಲಿ ಮೀಟ್ ಆದರೆ ಎಲ್ಲಿ ಸಿಕ್ಕಿದ್ರು ಅಣ್ಣ, ಬರ್ರೆ ಇದ್ದೇ ಕ್ವಶನ್ಸೇ ನನಗೆ ಬಂದಿರೋದು. ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಲವ್ ಸ್ಟೋರಿ ಲಾಗ್ನ, ಅದರಲ್ಲೆಲ್ಲ ಹೇಳ್ತೀನಿ. ಓಕೆನಾ? ನೆಕ್ಸ್ಟು ನನ್ನ ಕ್ಯಾಪ್ಚರ್ಸ್ ಅಂತ ಇದೆ. ವೈ ಡಿಡ್ ಯು ಚೂಸ್ ಮನು ಅಣ್ಣ? ಗಿವ್ ಒನ್ ಪರ್ಫೆಕ್ಟ್ ರೀಸನ್. ನಾನು ಅವ್ರನ್ನ ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ, ಅದು ಹೇಳ್ತಾ ಹೋದರೆ ಫುಲ್ಲು ಉದ್ದ ಇದೆ ಅನಿಸುತ್ತೆ. ಸಿಂಪಲ್ಲಾಗಿ ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ, ನಾವು ಫಸ್ಟ್ ಟೈಮ್ ಮೀಟ್ ಆದಾಗ ನನಗೆ ಮನ್ಸಲ್ಲಿ ಅನ್ನಿಸ್ತು, ನಾನು ಮದುವೆ ಆದರೆ ನಾನು ಲೈಫ್ ಲೀಡ್ ಮಾಡಬೇಕು ಅಂತಿದ್ರೆ ಇವ್ರ ಜೊತೆನೇ ಮಾಡಬೇಕು ಅಂತ ಅನ್ನಿಸ್ತು. ಅದು ಯಾಕೋ ನಂಗೆ ಸ್ಟ್ರಾಂಗಾಗಿ ಅದು ಅನ್ನಿಸ್ತು. ಸೊ ಹಾಗಾಗಿ ಚೆನ್ನಾಗಿ ನೋಡ್ಕೊತಾರೆ, ಜಗಳ ಮಾಡಿದ್ರೂ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಲ್ಲ, ಈಗೋ ಅನ್ನೋದಿಲ್ಲ ಅವರಿಗೆ. ಚೆನ್ನಾಗಿ ನೋಡ್ಕೊತಾರೆ. ನನಗೆ ಜಾಸ್ತಿ ಈಗೋ ಕೋಪ ಅದೆಲ್ಲ ಜಾಸ್ತಿ ಬರುತ್ತೆ, ಬಟ್ ನಾನು ಅದನ್ನು ಜಾಸ್ತಿ ತೋರಿಸಲ್ಲ. ಬಟ್ ಏನಾದರೂ ಜಗಳ ಆಡಿದ್ರೆ ಅವರು ಬೇಗ ನನಗೆ ಸಮಾಧಾನ ಮಾಡೋಕ್ಕೆ ನೋಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ಹಾಗೆ ಮತ್ತು ಏನೂ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಹಂಗಂತಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಇರೋರು ಇಲ್ದಿರೋರು ಹಾಗಂತ ಏನಿಲ್ಲ, ಅದಕ್ಕೆ ಕಂಪೇರ್ ಮಾಡ್ತಾಯಿಲ್ಲ. ಬಟ್ ಚೆನ್ನಾಗಿ ನೋಡ್ಕೊತಾರೆ ಅಷ್ಟೇ. ನನಗೆ ಇಷ್ಟ ಆದರು, ನನಗೆ ಫಸ್ಟ್ ಟೈಮ್ ನೋಡಿದ ತಕ್ಷಣ ನನಗೆ ಇಷ್ಟ ಆದರು. ಸೊ ಹಾಗಾಗಿ ನಾನು ಅವ್ರಿಗೆ ಚೂಸ್ ಮಾಡಿದೆ. ಚೇತು, ಅಕ್ಕ ಫ್ಯೂಚರ್ ಪ್ಲಾನ್ ಏನು? ಫ್ಯೂಚರ್ ಪ್ಲಾನ್ ನಮ್ದು ಇವಾಗ ಸದ್ಯಕ್ಕಿರೋದು ಅಂತಂದರೆ, ಫಸ್ಟು ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ಮನೆ ಕಟ್ಕೋಬೇಕು.
ಸೊ ಸದ್ಯಕ್ಕಿರೋ ಪ್ಲ್ಯಾನ್ ಅದೇ. ಇವಾಗ ನಾವು ಒಂದು ಮನೆ ಕಟ್ಕೊಬೇಕು, ಆಮೇಲೆ ನಾವು ಏನು ಮಾಡಬೇಕು ಏನು ಇಲ್ಲ ಅಂತ ಥಿಂಕ್ ಮಾಡ್ತೀವಿ. ನೆಕ್ಸ್ಟು ಧರಣಿ ಬುಲಕ ಏನೋ ಇದೆ, ಇದು ಧರಣಿ ಅಂತ ಇದೆ. ನೀವು ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ಬೋದು ಅಲ್ವಾ? ಏನು ಆನ್ಸರ್ ಮಾಡೋದು ಇದಕ್ಕೆ? ಇಲ್ಲ ಅಂದರೆ ನಾನು ನಾರ್ಮಲ್, ನಾನು ಅಂದರೆ ಹೆಂಗೆ ಮಾತಾಡ್ತೀನೋ ಹಂಗೆ ಮಾತಾಡೋದು. ಇದಕ್ಕೇನು ಆನ್ಸರ್ ಮಾಡೋದು? ಇವಾಗ ನಾನು ನಮ್ಮೂರಲ್ಲಿ, ಇವಾಗ ನಮ್ಮ ಮನೇಲಿ, ನಮ್ಮ ಸುತ್ತಮುತ್ತ ಹೆಂಗೆ ಮಾತಾಡ್ತಾರೋ ನಾನು ಹಂಗೆ ಮಾತಾಡ್ತೀನಿ. ಸೊ ಜನ ಕೂಡ ಅಷ್ಟೇ, ನಾನು ಹೆಂಗೆ ಮಾತಾಡ್ತೀನೋ ಹಾಗೆ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಇವಾಗ ಏನೇ ಒಂದು ಕಂಟೆಂಟ್ ಕ್ರಿಯೇಷನ್ನು, ಲಾಗು ಏನೋ ಒಂದು ಮಾಡ್ತಾಯಿದ್ದೀವಿ ಅಂತಂದರೆ ಫಸ್ಟು ನಾವು ಹೆಂಗಿದ್ದೀವೋ ಹಂಗೆ ಮಾತಾಡಬೇಕು. ಓಕೆನಾ? ಹಂಗೆ ಮಾತಾಡಿದ್ರೆ ಜನಕ್ಕೆ ಬೇಗ ಇಷ್ಟ ಆಗಿಬಿಡುತ್ತೆ. ಸುಮ್ಮನೆ ವೀಡಿಯೋಗೋಸ್ಕರ ಹೌದಾ ಹಂಗಾ ಹಿಂಗಾ ಹೋ ಹೋ ಅಂತ ಇದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಅನಿಸುತ್ತೆ. ನಾವು ಹೆಂಗೆ ಮಾತಾಡ್ತೀವೋ ಹಂಗೆ ಮಾತಾಡ್ತೀನಿ ನಾನು. ಅಂದರೆ ಬೇರೆ ಕಡೆ ಎಲ್ಲ ಹೋದಾಗ ಎಲ್ಲಿ ಹೆಂಗೆ ನಮ್ಮವ್ರ ಹತ್ರ ಎಲ್ಲ ಹೆಂಗೆ ಮಾತಾಡಬೇಕು, ಬೇರೆಯವ್ರ ಹತ್ರ ಹೆಂಗೆ ಮಾತಾಡಬೇಕು, ಯಾರ ಹತ್ರ ಸ್ವಲ್ಪ ಅಫಿಷಿಯಲಾಗಿ ಮಾತಾಡಬೇಕು, ನಮ್ಮವ್ರ ಹತ್ರ ಹೆಂಗೆ ಮಾತಾಡಬೇಕು, ಅದೆಲ್ಲ ಇದೆ. ಎಲ್ಲಿ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡ್ತೀನಿ. ಸ್ಟ್ಯಾಂಡರ್ಡಾಗಿ ಅಂದರೆ ಹೆಂಗೆ ಮಾತಾಡೋದು ಅಷ್ಟೇ, ಹಿಂಗೆ ಮಾತಾಡೋದು ನಾನು. ಸ್ವಲ್ಪ ಇದೆ, ಇವಾಗ ಲಾಗಲ್ಲಿ ಮಾತಾಡ್ತೀನೋ ಸ್ವಲ್ಪ ಚೆನ್ನಾಗಿ ಅಂತಂದರೆ ಹಿಂಗೆ ಮಾತಾಡ್ತೀನಿ. ನಾನು ನಾರ್ಮಲ್ ಅಂದರೆ ನಾನು ಡೈಲಿ ಲಾಗ್ಸ್ ನೋಡಿರ್ತೀರ ನೀವು. ನಾನು ಲಾಗಲ್ಲಿ ಹೆಂಗೆ ಮಾತಾಡ್ತೀನೋ ನಾರ್ಮಲಾಗಿ ನಾನು ಯಾವಾಗಲೂ ಹಂಗೆ ಮಾತಾಡೋದು. ಸೊ ಅಷ್ಟೇ, ಸ್ಟ್ಯಾಂಡರ್ಡಾಗೆಲ್ಲ ಮಾತಾಡೋದು ಅದೆಲ್ಲ ಏನು ಬೇಡ ಅನಿಸುತ್ತೆ. ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ ಸ್ಟ್ಯಾಂಡರ್ಡಾಗಿ ಮಾತಾಡೋದು. ಡ್ರೀಮ್ ಗರ್ಲ್ ಅಂತೆ, ನಿಮ್ಮ ಫಸ್ಟ್ ಯೂಟ್ಯೂಬ್ ಅರ್ನಿಂಗ್ಸ್ ಗೊತ್ತಿಲ್ಲ ನನಗೆ. ಅರ್ನಿಂಗ್ಸ್ದೆಲ್ಲ ಇದರಲ್ಲಿ ಹೇಳ್ಬೇಕೋ ಬೇಡವೋ ಅಂತ. ನಂದು ಫಸ್ಟ್ ಯೂಟ್ಯೂಬ್ ಅರ್ನಿಂಗ್ಸು ಮೇ ಬಿ 10K ಅನಿಸುತ್ತೆ. 10K 9.5K ಇರಬೇಕು ಮೇ ಬಿ, ಅಷ್ಟೇ. ನೆಕ್ಸ್ಟು ಥ್ಯಾಂಕ್ ಯು ಸೋ ಮಚ್ ಅಪ್ಪು 0705. ಹೇಗಿದೆಯಾ ಅಕ್ಕ? ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ನೀವೇ ಹೇಗಿದ್ದೀರಾ? ಗೈಸ್ ಫೈನಲಿ ಕ್ವೆಶನ್ಸ್ ಮುಗಿಯಿತು. ಸೊ ತುಂಬಾ ಕ್ವೆಶನ್ಸ್ ಬಂದಿತ್ತು. ಸೊ ಇದರಲ್ಲಿ ನನಗೆ ತುಂಬ ಕ್ವೆಶನ್ಸ್ ಬಂದಿದ್ದೇನಂತಂದರೆ ಲವ್ ಸ್ಟೋರಿದು ಲಾಗ್ ಮಾಡಿ ಅಂತ. ಖಂಡಿತವಾಗ್ಲೂ ನಮ್ಮದು ನೆಕ್ಸ್ಟು ವೀಡಿಯೋ ಬರೋದೇ ಲವ್ ಸ್ಟೋರಿ ಲಾಗ್ ಆಗಿರುತ್ತೆ. ನೆಕ್ಸ್ಟು ನನಗೆ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಅನಿಸಿದ್ದು ಕ್ವೆಶನ್ಸ್ ಯಾವುದು ಅಂತಂದರೆ, ಒಬ್ಬರು ಕೇಳಿದರು ನೀವು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಮಾತಾಡ್ಬೋದಲ್ವಾ ಅಂತ. ಬಟ್ ಅದ್ರ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಸ್ಟ್ಯಾಂಡರ್ಡಾಗಿ ಮಾತಾಡಬೇಕು. ನನಗೆ ಹೇಳಿದ್ದಾರೆ, ತುಂಬ ಜನ ಹೇಳಿದ್ದಾರೆ, ನೀನು ಈ ಥರ ಎಲ್ಲ ಮಾತಾಡಿದ್ರೆ ನಿನ್ನದು ರೀಲ್ಸ್ ರೀಚ್ ಆಗಲ್ಲ, ಹಂಗಾಗಲ್ಲ, ಹಂಗಾಗುತ್ತೆ, ಹಿಂಗಾಗುತ್ತೆ ಅಂತಂದೆಲ್ಲ ಹೇಳಿದ್ದಾರೆ. ಪರವಾಗಿಲ್ಲ, ನಾನು ಅವ್ರ ಮಾತಿಗೆ, ಯಾರ ಮಾತಿಗೂ ತಲೆ ಕೆಡ್ಸ್ಕೊಳೋದು. ನನಗೆ ಹೆಂಗೆ ಮಾತಾಡಬೇಕು, ನಾನು ಹೆಂಗೆ ಮಾತಾಡ್ತೀನಿ, ನಾನು ಮನೇಲಿ ಹೆಂಗೆ ಮಾತಾಡ್ತೀನಿ, ನನಗೆ ಹೆಂಗೆ ಮಾತಾಡಬೇಕು ನಾನು ಹಾಗೆ ಮಾತಾಡೋದು. ನನ್ನನ್ನು ಜನ ಹಾಗೆ ಇಷ್ಟಪಡ್ತಿದ್ದಾರೆ. ಸೊ ಹಾಗಾಗಿ ನಾನು ಹಾಗೆ ಮಾತಾಡ್ತೀನಿ. ನೆಕ್ಸ್ಟ್ ಕ್ವಶನ್ನು ಅಂತಂದರೆ ಇದ್ದಾವೆ, ತುಂಬ ಇದ್ದಾವೆ, ಎಲ್ಲ ಇಂಟ್ರೆಸ್ಟಿಂಗಾಗೇ ಇದ್ವು. ಅಂದರೆ ಜಾಸ್ತಿ ಆಲ್ಮೋಸ್ಟ್ ಅಂತಂದರೆ ಎಲ್ಲ ಬರೀ ಲವ್ ಸ್ಟೋರಿ ಬಗ್ಗೆನೇ ಕೇಳಿದ್ದೀರ. ಸೊ ಖಂಡಿತವಾಗ್ಲೂ ನೆಕ್ಸ್ಟು ನಾನು ಲವ್ ಸ್ಟೋರಿ ಬಗ್ಗೆನೇ ಮಾಡ್ತೀನಿ. ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಮಾಡಬೇಕು ಅಂತ. ಸೊ ನಮ್ಮ ಮನೆಯವರೇ ಬೇಡ ಸುಮ್ಮನಿರೋದೆಲ್ಲ ಯಾಕೆ ಅಂತ ಅಂತಿದ್ರು. ಇಲ್ಲ, ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಅವ್ರನ್ನ ಕೂರಿಸ್ಕೊಂಡೇ ಮಾಡ್ತೀನಿ ಪಕ್ಕದಲ್ಲಿ. ಆದರೆ ನಮ್ಮದೇನು ಅಷ್ಟೊಂದೇನು ಇಂಟ್ರೆಸ್ಟಿಂಗಾಗಿ ಏನಿಲ್ಲ ಲವ್ ಸ್ಟೋರಿ. ಸೊ ಹಾಗಾಗಿ ಬೇಡ ಅಂತಿದ್ರು ಅವರು. ಇಲ್ಲ, ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ನಾವು ಹೆಂಗೆ ನಾವು ನಮ್ಮದಿಬ್ರದ್ದು ಹೆಂಗೆ ಪರಿಚಯ ಆಗಿದ್ದು, ಫಸ್ಟ್ ಎಲ್ಲಿ ಮೀಟ್ ಆಗಿದ್ದು, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು, ಆಮೇಲೆ ನಾವು 3 years ಲವ್ ಮಾಡಬೇಕಾದ್ರೆ ಹೆಂಗಿದ್ವಿ, ಆಮೇಲೆ ಮದುವೆ ಟೈಮ್ ಬಂದಮೇಲೆ ಮನೇಲಿ ಹೆಂಗೆ ಒಪ್ಪಿಸಿದ್ವಿ, ಆಮೇಲೆ ಮದುವೆ ಹೆಂಗಾದ್ವಿ, ಮದುವೆ ಯಾಕೆ ಸಿಂಪಲ್ಲಾಗಾದ್ವಿ, ಆಮೇಲೆ ನೆಕ್ಸ್ಟು ಇನ್ನೂ ಏನೇನೋ ಕ್ವಶನ್ಸ್ ಕೇಳಿದರು. ಅದೇ ಮದುವೆ ಯಾಕೆ ಸಿಂಪಲ್ಲಾಗಾದ್ರಿ, ಮತ್ತು ಮದುವೆ ಆದಮೇಲೆ ನಿಮ್ಮ ಲೈಫ್ ಹೆಂಗಿದೆ ಅಂತ ಎಲ್ಲ ಕೇಳಿದ್ದೀರ.
ಸೊ ಖಂಡಿತವಾಗ್ಲೂ ನಮ್ಮ ಲವ್ ಸ್ಟೋರಿ ಲಾಗಲ್ಲಿ ಇದನ್ನೆಲ್ಲ ಶೇರ್ ಮಾಡ್ಕೊತೀನಿ ನಾನು. ಸೊ ಗೈಸ್ ಇಷ್ಟೇ ಕ್ವಶನ್, ನಿಮ್ಮೆಲ್ಲ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಇಷ್ಟು ಹೊತ್ತು ನೀವು ಪೇಷನ್ಸ್ ತೊಗೊಂಡು ಇಲ್ಲಿವರೆಗೂ ಕುತ್ಕೊಂಡು ನಾನು ಲಾಗ್ ನೋಡಿರೋದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ವೀಡಿಯೋಸ್ ಹಾಕ್ತಾನೇ ಇರ್ತೀನಿ. ದಯವಿಟ್ಟು ನನಗೆ ಮುಂಚೆ ಇಷ್ಟು ದಿನ ಯಾವ ಥರ ಸಪೋರ್ಟ್ ಮಾಡ್ಕೊಂಬಂದಿದ್ದೀರೋ ಇನ್ಮೇಲೂ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಅದನ್ನು ಯಾವ ಥರ ಮಾತಾಡಬೇಕು ಮತ್ತು ನೆಕ್ಸ್ಟ್ ಲಾಗಲ್ಲಿ ಯಾವ ಥರ ಮಾತಾಡಬೇಕು ಅಂತ ನೀವು ನಂಗೆ ಕಮೆಂಟಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಳ್ತೀನಿ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಂಗೆ ಇದೇ ಥರ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.